ಈಗ ಯಡಿಯೂರಪ್ಪನವರು ಪುತ್ರ ಪ್ರೇಮದಿಂದ ತಮ್ಮ ಮಗನನ್ನು ರಾಜ್ಯಾಧ್ಯಕ್ಷನನ್ನಾಗಿ ಆಗಿಸೋದಕ್ಕೆ ಪ್ರಯತ್ನ ಪಟ್ಟು ರಾಜ್ಯಾಧ್ಯಕ್ಷನನ್ನು ಆಗಿಸಿದ್ದಾರೆ. ಅವ್ರ ದೃಷ್ಟಿಕೋನದಿಂದ ಹೆಂಗೆ ಹೇಳ್ತೀರಿ ನೀವು? ಈಗ ನಾನು ನಿಮಗೆ ಒಂದು ನೇರವಾಗಿ ಹೇಳಬೇಕು ಅಂದರೆ ಇದು ಒಂದು ಪಾರ್ಟಿಯ ವಿಚಾರನೇ ಆಗಿಲ್ಲ ಇವತ್ತು. ನಾನು ನಿಮಗೆ ಸ್ಪಷ್ಟವಾಗಿ ನಾನು ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನಾನೊಂದು ಹೇಳ್ತೀನಿ. ಹರದನಹಳ್ಳಿನಲ್ಲಿರುವಂಥ ಒಬ್ಬ ಸಾಮಾನ್ಯ ಭೂಮಿಯನ್ನು ಉಳುಮೆ ಮಾಡ್ತಿದ್ದಂಥ ವ್ಯಕ್ತಿಗೆ HD ದೇವೇಗೌಡರಂಥ ದೇಶದ ಪ್ರಧಾನಿಯಾಗುವಂತಹ ಯೋಗ್ಯತೆಯನ್ನು ಬೆಳೆಸಿಕೊಂಡಂಥ ವ್ಯಕ್ತಿ ಹುಟ್ಟಬಹುದಾದರೆ, ಬೂಕನಕೆರೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ KR ಪೇಟೆಯ ಬೂಕನಕೆರೆಯಲ್ಲಿರುವಂಥ ಒಬ್ಬ ಸಾಮಾನ್ಯ ಸಿದ್ಧಲಿಂಗಪ್ಪ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ 4 ಸಾರಿ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ಶಕ್ತಿಯನ್ನು ಬೆಳೆಸ್ಕೊಂಡಂತಹ ಯಡಿಯೂರಪ್ಪನವ್ರು ಹುಟ್ಟಬಹುದಾದರೆ, ಒಂದು ಸಾಮಾನ್ಯ ಮನೆತನದಿಂದ ಬಂದು ಸಿದ್ದರಾಮನ ಹುಂಡಿನಲ್ಲಿ ಕುರಿ ಸಾಕಣೆ ಮಾಡುವಂತಹ ಕುಟುಂಬದಲ್ಲಿ ಕುರಿ ಸಾಕಣೆಯನ್ನು ಮಾಡ್ತಿದ್ದಂಥ ವ್ಯಕ್ತಿಗೆ ಈ ರಾಜ್ಯದ ಅತ್ಯಂತ ಜನಪ್ರಿಯ ನೇತಾರನಾಗುವಂಥ 2 ಸರಿ ಮುಖ್ಯಮಂತ್ರಿ ಆಗುವಂತಹ ಸಿದ್ದರಾಮಯ್ಯನ ಮಗ ಹುಟ್ಟಬಹುದಾದರೆ, ಗುಲ್ಬರ್ಗ ಅಥವಾ ಕಲಬುರ್ಗಿಯ ಯಾವುದೋ ಒಂದು ಕುಗ್ರಾಮದಲ್ಲಿ ಕೇರಿಯಲ್ಲಿ ಅತ್ಯಂತ ಹಂಬಲ್ ಬ್ಯಾಕ್ಗ್ರೌಂಡಲ್ಲಿ ಬಹಳ ಕಷ್ಟದ ಸ್ಥಿತಿಯಲ್ಲಿ ಇದ್ದಂಥ ಒಬ್ಬ ಕುಟುಂಬದಲ್ಲಿ ಖರ್ಗೆ ಸಾಹೇಬರಂತಹ ಒಬ್ಬ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಆಗುವಂತಹ ಒಬ್ಬ ವ್ಯಕ್ತಿ ಹುಟ್ಟಬಹುದಾದರೆ, ಗುಜರಾತಿನ ಒಂದು ಸಾಮಾನ್ಯ ಮಹಿಳೆ ಹೊಟ್ಟೆಪಾಡಿಗೋಸ್ಕರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಸಾಕ್ತಿದ್ದಂಥ ಮಹಿಳೆ ಹೊಟ್ಟೆಯಲ್ಲಿ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿಯಾಗಿ 3ನೇ ಬಾರಿಗೆ ಅಧಿಕಾರ ವಹಿಸಿಕೊಳ್ಳುವಂತಹ ನರೇಂದ್ರ ಮೋದಿ ಹುಟ್ಟುವುದಾದರೆ, ಇಲ್ಲಿ ನಿಮ್ಮ ಯಾವ ಹಿನ್ನೆಲೆಯೂ ಮುಖ್ಯವಾಗೋದಿಲ್ಲ. ಅವ್ರ ತಾಯಿ ಹೊಟ್ಟೆನಲ್ಲೂ ಒಳ್ಳೆ ಮಗ ಹುಟ್ಬೋದು, ನಮ್ಮ ತಾಯಿ ಹೊಟ್ಟೆನಲ್ಲೂ ಒಳ್ಳೆ ಮಗ ಹುಟ್ಬೋದು, ನಿಮ್ಮ ತಾಯಿ ಹೊಟ್ಟೆನಲ್ಲೂ ಒಳ್ಳೆ ಮಗ ಹುಟ್ಬೋದು. ಒಬ್ಬ ಕೇರಿನಲ್ಲೋ ಕಾಲೋನಿನಲ್ಲೋ ಮೊಹಲ್ಲದಲ್ಲಿ ಇರುವಂತಹ ಸಾಮಾನ್ಯ ತಂದೆ ತಾಯಂದಿರಿಗೂ ಕೂಡ ರಾಜ್ಯವನ್ನು ದೇಶವನ್ನು ಆಳುವಂತಹ MLA MP ಗಳಾಗುವಂಥ ಮಕ್ಕಳು ಹುಟ್ಟಬಹುದು ಅಂತ ಆಯ್ತಲ್ವಾ?